ಅಮ್ಮ ದೇವಿ ದುರ್ಗಮ್ಮ ಗಜವದನ ಬೇಡುವೆ ತರನಾನ ಗಜವದನ ವಿಳಾಸ ತಪ್ಪಿ ಬಂದಿಲ್ಲ ಅನ್ಕೋತೇನೆ. ಯಾವ ವಿಳಾಸಕ್ಕೆ ಬರ್ಬೇಕಿತ್ತು ಅಂತ ಹೇಳಿದ್ರ ತಪ್ಪಿ ಬಂದಿರೋ ಸರಿ ಬಂದಿರೋ ಅಂತ ಹೇಳ್ತೀನಿ. ಊರು ಹಂಗಾದ ಆದ್ರೆ ಮಂದಿ ಬಾಳ ಬದ್ಲಾಗಾರೆ. ನಾಲ್ಗೆ ನಿಲ್ವಲ್ದು ಸಾಲೆ ಬದ್ಲಾಗ್ಬೇಕಲ್ರಿ. ಇದು ಹಳ್ಳಿಯದ ಬನ್ಸಿರಿ. ಪ್ಯಾಟಿ ಗತಿ ಪ್ಯಾಂಟು ಶರ್ಟ್ ಹಾಕೊಂಡ್ ಬಂದಿರಿ. ಬಾಳ ಹೊಳಪೈತ್ರಿ. ನಮ್ಮ ಹಳ್ಳಿ ಹೆಣ್ಮಕ್ಳು ಏನಾರ ನಿಮ್ಮನ್ನ ಅನುಕರಿಸಿದ್ರ ಮುಗೀತು ಅವ್ರ ಕತಿ. ಏಯ್ ಆ ದಾರ ಇಲ್ವಾ ಹೇಳು. ಸಹಿಸ್ಕೊಳಕಾಗ್ವಲ್ದು ಇವನು. ಗೌರಿ ತೋಯಿ ಬಾತ್ಕರ್. ಓ, ಶಾಕಾಂಬ್ರಿ ನೃತ್ಯ ನಾಟಕ ಮಂಡಳಿ ಇದೇನಾ? ಶಾಕಾಂಬ್ರಿ ಆಣೆಗೂ ಇದೆ. ಯಾರ್ ಬೇಕಿತ್ತು ನಿಮ್ಗ? ವಜ್ರಪ್ ನೀನ? ಅವನ್ಯಾರಲ್ಲಿ? ಬಹಳ ದೊಡ್ಡ ನಟ ಅದನ. ಬಚ್ಚನ್ ಬಚ್ಚನ್ ಆಗ್ಬೇಕಿತ್ತು. ಗ್ರಾಚಾರ ತಪ್ಪಿ ಇಲ್ಲಿ ಬಂದ್ ಕುಂತಾನ. ಧಾರಣಿ ದೇಸಾಯಿ ಅವರಿದ್ರೆ ಮಾತಾಡೋದಿತ್ತು. ಕರಿ. ಮೊದ್ಲು ನೀವ್ ಯಾರಂತ ಹೇಳ್ರಿ. ಈ ಊರ್ ಬಂದವ್ರು ನೀವ. ಮೊದ್ಲು ನಿಮ್ ಪರಿಚಯ ಆಗ್ಬೇಕು. ಅದ್ನ ಬಿಟ್ಟು ಅವ್ನ್ ಕರೀರಿ ಇವ್ನ್ ಕರೀರಿ ಅಂದ್ರ ಇದೆಲ್ಲ ನಡೆಯಂಗಿಲ್ಲ. ಸಾವಧಾನವಾಗಿ ಕೇಳ್ರಿ. ಜಬರ್ದಸ್ತ್ ಮಾಡಿದ್ರ ಆಗಕ್ಕಿಲ್ಲ. ಆಗ್ಲಿಂದ ನೋಡಕತ್ತೀನಿ ನಾನು. ಉಪವಾಸ ಇದ್ರು ದೌಲತ್ಗೇನ್ ಕಡಿಮೆ ಅಲ್ಲ. ಜ್ಯಾದಾ ಬೋಲ್ ರಾಯ್. ನಾನು ಗೌರಿ ಕುಮಾರ್ ಶಿಂದೆ. ಇವರು ನಳಿನಿ ಮುಖರ್ಜಿ. ಮುಂಬೈಯಿಂದ ಬಂದಿದ್ದೇವೆ. ಕ್ಷಮ ಮಾಡ್ರಿ ಅಪ್ಪ, ಗೊತ್ತಾಗ್ಲಿಲ್ರಿ. ಅಲ್ಲ, ನಿಜವಾದ ಭಗವಂತನೇ ಪ್ರತ್ಯಕ್ಷ ಆದ್ರು ನಾಟಕದ ಕಂಪ್ನಿ ಪಾತ್ರಧಾರಿನೋ ನಿಜವಾದ ಭಗವಂತನೋ ಅಂತ ಪರೀಕ್ಷೆ ಮಾಡೋ ಕಾಲ ಐತ್ರಿ. ನನಗೆ ಹ್ಯಾಂಗ್ ಗೊತ್ತಾಗ್ಬೇಕ್ರಿ? ಇಲ್ಲಿ ನಡೆದದ್ದೇನು ಅವ್ರಿಗೆ ಹೇಳ್ಬೇಡ್ರಿ, ತ್ರಾಸ ಆಗ್ತದ. ಕ್ಷಮ ಮಾಡ್ರಿ. ಏಯ್ ಬಗ್ ಬಗ್ ಬಂದ್ ಕರ್ರೆ. ಧಾರಿಣಿ ದೇಸಾಯಿ ಅವ್ರ ಅದಾರ, ಬಾಕಿದ್ ಬ್ಯಾಡ. ಅದೇ ರೀ, ಬರ್ರಿ 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 ಬರ್ರಿ. ಸದಾನಂದ, ಅಕ್ಷತಾ ಎಲ್ಲ ಹೋಗಿದೆ ಹೇಳ್ಬಿಟ್ಟು ಹೋಗೋದಲ್ವೇನೆ? ಏನು ಆಗಿಲ್ಲ ತಾನೇ ನಿನ್ಗೆ? ಸದಾನಂದ, ಮೊದಲನೇ ರಾತ್ರಿ ಶಾಸ್ತ್ರಕ್ಕೆ ಮಂಗಳ ಅರ್ಜೆಂಟ್ ಮಾಡಿದ್ಲು ಅಲ್ವೇನಪ್ಪ? ಹೆಣ್ಣು ಬೇಕು ನಿಮಗೆ. ಅವಳು ಒದಗೋ ಪರಿಸ್ಥಿತಿ ಬಗ್ಗೆ ಬೇಡವಾ? ಪರಿಸ್ಥಿತಿ ಅಂದ್ರೆ ನೋವುಗಳಲ್ಲ ಕಣೋ, ಹೇಳಿಕೊಳ್ಳಲಾಗದ ದುಮ್ಮಾನಗಳು. ದೊಡ್ಡಪ್ಪ, ಅಮ್ಮ ಹೀಗೆಲ್ಲ ಮಾಡ್ತಾಳೆ ಅಂತ ಗೊತ್ತಿರ್ಲಿಲ್ಲ ದೊಡ್ಡಪ್ಪ. ಬೆಳಿಗ್ಗೆ ಕೇಳಿದ್ದೀನಿ, ಬಾಯ ಬಿಡ್ಲಿಲ್ಲ ಇಬ್ರು. ಅಕ್ಷತ ಯಾವ ಪರಿಸ್ಥಿತಿನಲ್ಲಿ ಕಂಡ್ಲು ಅಂತ ಹೇಳ್ತೀನಿ. ಅಪ್ಪ ಅಮ್ಮ ಅಂತ ಮುಖಾನು ನೋಡದೆ ಅಪಚಾರಿಗಳು ಅಂತ ಕೆನ್ನೆಗೆ ಬೀಸ್ಬೇಕು. ನಿನಗೆ ನಿನ್ನ ಹೆಂಡತಿ ಬಗ್ಗೆ ಗೌರವ ಇರೋದೇ ಆದ್ರೆ, ಅವಳನ್ನ ಪ್ರೀತಿಸೋದೇ ಆದ್ರೆ, ಪ್ರೀತಿಸಿದ್ದೇ ಆದ್ರೆ. ಇತಿಹಾಸ ಅತಿ ಆಯ್ತು ಭಾವ. ನನಗೆ ಈ ಹುಡುಗಿ ಕಾಲ್ಗುಣದ ಬಗ್ಗೆ ನಂಬಿಕೆ ಇಲ್ಲ. ನಾದಿನಿಗೆ ಭಾವ ಹೊಡೆದ ಅಂತ ಆಗ್ಬಾರ್ದು. ಏನಪ್ಪ ಮಾಬಲ? ಅಮ್ಮ, ಹೊಟ್ಟೆ, ಜನ್ಮ, ಅಣ್ಣ ತಮ್ಮ ಸಂಬಂಧಗಳು ಅಂತೆಲ್ಲ ಮಾತಾಡದೆ ಭಾಷಣ ಬಿಗದೆ ಗಾಂಧಿ ಭವನದಲ್ಲಿ ಪುಡಾರಿಗಳು ಮಾತಾಡೋತಾರ? ಆ ಹೆಣ್ಮಗುನ ರಾತ್ರಿ ಹೊರಗಡೆ ಹಾಕಿದಿರಲ್ಲೋ, ನಿನಗೇನಯ್ಯ ಯೋಗ್ಯತೆ ಇದೆ ನನ್ನ ಬಗ್ಗೆ ಮಾತಾಡೋದಕ್ಕೆ? ದೊಡ್ಡಪ್ಪ, ಮುಂದೆ ಹೀಗೆಲ್ಲ ಆಗದಿರೋ ಹಾಗೆ ನಾನ್ ನೋಡ್ಕೋತೀನಿ. ಅಕ್ಷತಾ ನಾನು ಬೇರೆ ಮನೆ ಮಾಡ್ಕೊಂಡಿರ್ತೀವಿ. ನನ್ನ ಮನೆ ಮುರಿದು ಬಿಟ್ರಿ ಭಾವ ನೀವು. ನಿಮ್ಮೇಲೆ ಸೇಡ್ ತೀರ್ಸ್ಕೋಬೇಕು ಅಂತಿದ್ದೆ ನಾನು. ನೀವು ಹಾಗೆ ಮಾಡಿದ್ಕೆ ನಾನು ಹೀಗೆ ಮಾಡಿದ್ದು. ನಮ್ ಗಂಡನ ಹತ್ರ ಬಾಂಡ್ ಪೇಪರ್ಗೆ ಸೈನ್ ಮಾಡಿಸ್ಕೊಂಡ್ರಿ, ನಂಬಿಕೆ ಇಲ್ಲ ಅಂತ. ಹೌದಾ? ಆಯ್ತು ಮಾಬ್ಲಾ, ಪಾರ್ವತಿ ಮಂಗಳನ ಕೊಟ್ಟು 2 ಲಕ್ಷ, ನಾನು ಕೊಟ್ಟು 3 ಲಕ್ಷ, ಒಟ್ಟು 5 ಲಕ್ಷ ಇನ್ನು 3 ದಿವಸದಲ್ಲಿ ನನ್ನ ಅಕೌಂಟ್ಗೆ ಬಂದು ಬಿದ್ದಿರಬೇಕು. ಹೇಳಿರ್ಲಿವೇನೆ ನನಗೆ ಬೇಡ ಬೇಡ ಅಂತ? ದೊಡ್ಡ ಪೋಲಂದೇವಿ ನೀನು. ಸೇಟ್ ತಿಳಿಸ್ಕೊಂಡು ಇತಿಹಾಸದಲ್ಲಿ ಅಜರಾಮರ ಆಗೋದಕ್ಕೆ. 3 ದಿವಸ 5 ಲಕ್ಷ. 3 ದಿವಸ ಅಂದ್ರೆ ಹೇಗಣ? ಅಕ್ಷತನ ಜವಾಬ್ದಾರಿ ನಂದಣ. 3 ದಿವಸ. 3 ದಿವಸದಲ್ಲೇ ದುಡ್ಡು ವಾಪಸ್ ಕೊಡ್ಬೇಕು ಅಂತ ಬರ್ದಿದೇನ್ರಿ ಬಾಂಡ್ ಪೇಪರ್ ಮೇಲೆ? ನೆನ್ಪಿಸ್ಕೊಳ್ಳಿ. ಬ್ರಾಕೆಟ್ನಲ್ಲಿ ಬರೆದಿತ್ತು, ವಾಯ್ದೆ ಅಥವಾ ಅವಧಿನ ಕಮ್ಮಿ ಮಾಡ್ಕೋಬಹುದು ಅಂತ. ಚರ್ಚೆ
ನಾನು ನೋಡ್ಕೋತೀನಿ, ಬೇರೆ ಮನೆ ಮಾಡ್ತೀನಿ, ತಪ್ಪಾಯಿತು ವಿಷಯಗಳಿಗೆ. ಈ ಕತೆ ಎಲ್ಲ ಬೇಡ. ಅಕ್ಷತಾ ನಮ್ಮನೇಲಿರ್ತಾಳೆ. 3 ದಿವಸದಲ್ಲಿ ಸಾಲ ತೀರಿಸ್ತೀರಿ, ಇಲ್ಲಾಂದ್ರೆ ಚೀಟಿಂಗ್ ಕೇಸ್ನಲ್ಲಿ ಒಳಗಡೆ ಇರ್ತೀರಿ. ನಡಿ ಅಕ್ಷತಾ. ದೊಡ್ಡಪ್ಪ 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 ಅವರ ಮುಂಬೈಯಿಂದ ಮಂದಿ ಬಂದಾರ. ಇವರು ಗೌರಿ ಕುಮಾರ್ ಶಿಂದೆ ಅಂತ. ನಮಸ್ಕಾರ ರೀ. ಇವರು ನಳಿನಿ ಮುಖರ್ಜಿ ಅಂತ ತುರ್ತಾಗಿ ಬಂದಾರ. ಪತ್ರ ಬರ್ದಿದ್ರಲ್ರಿ. ಎಲ್ಲ ನಮಗ್ ಬೇಕಾಗಿದ್ದು ಕಾಣವಲ್ದಲ್ಲ, ಬಿಕ್ರಿ ಆಗೋಗೈತೇನು? ಇದ್ರ ಕರೀರಿ. ಬಿಕ್ರಿ ಅಂದ್ರೇನ? ಎದಕ್ ಬಂದಿರಿ ನೀವು? ಹುಡುಗಿ ವಿಷಯ ಹೇಳಕತ್ತೀವಿ. ಮುಂಬೈ ಮೇ ಐಸಾ ಹಿ ಬೋಲ್ತೆ ಹೈ, ಸಸ್ತಾ ಮಾಲ್ ಬಡಾ ಪನ್ನ. ಮಾಲ್ ಗೀಲ್ ಅಂತೆಲ್ಲ ಮಾತಾಡ್ಬೇಡ್ರಿ. ನಮ್ದು ನಾಟಕದ ಕಂಪ್ನಿ ಅದ. ಕಂಪ್ನಿಗಿಂತ ಮನಿ. ಇಲ್ಲಿ ಮಾಲ್ ಇಲ್ಲ, ಕಲಾವಿದ್ರ ಅದಾರ. ಮಂದಿ ಮೆಚ್ಚೋ ಕಲಾವಿದ್ರ ಅದಾರ. ಭಗವಂತ ಹರಿಸಿದ ಕಲಾವಿದ್ರ ಅದಾರ. ಮಾಲ್ ಗೀಲ್ ಅಂತೆಲ್ಲ ಮಾತಾಡಿದ್ರ ನೋವಾಗ್ತದ. ಇಂಥ ಮನಸ್ಥಿತಿ ಇದ್ದಕ್ಕ ಅನ್ಸ್ತೈತೆ ತಮ್ಮ ಕಂಪನಿ ನಷ್ಟದಾಗ ಮುಳುಗಿರೋದು. ಖಾಸಗಿ ವಿಷಯ ಬೇಡ. ದೊಡ್ಡ ದೊಡ್ಡ ಶಹರದಾಗ ನಮ್ ಕಲಾವಿದ್ರನ್ನ ಕರ್ಕೊಂಡು ಹೋಗಿ ನಾಟಕ ಮಾಡಿಸ್ತೀನಿ ಅಂತ ಪತ್ರ ಬರ್ದಿದ್ರಿ. ಪ್ರಾಯೋಜಕತ್ವ ವಹಿಸ್ತೀನಿ ಅಂತ ಹೇಳಿದ್ರಿ. ಕಲಾವಿದ್ರನ್ನ ಕಲಾವಿದ್ರಂಗ ನೋಡ್ರಿ. ಗೌರವ ಕೊಡದೆ ಹೋದ್ರ ನಾ ಬೇರೆ ನಿರ್ಧಾರ ತಗೋಬೇಕಾಗ್ತದ. ನಾವು ವ್ಯವಹಾರಸ್ಥರಿ, ಮಧ್ಯದಾಗಿಂತ ಮಾತುಗಳು ಬಂದ್ಬಿಡ್ತೈತಿ. ಬೇಸರ ಆಗಬೇಡಿ. ನಾವು ಲಕ್ಷ ಲಕ್ಷ ಸುರಿಯೋದಿಕ್ಕೆ ತಯಾರಿದ್ದೀವಿ. ನಿಮ್ಮ ಕಲಾವಿದ್ರು ದೇಶಾದ್ಯಂತ ಪ್ರಸಿದ್ಧಿ ಆಗ್ತಾರ್ರಿ. ವ್ಯವಹಾರಸ್ಥರದೀರಿ ಸರಿ. ಕಲೆ ಅಂದ್ರ ತಾಯಿ ಇದ್ದಂಗ ನಮ್ಗ. ಬಣ್ಣದಿಂದ ಬದುಕ್ ನಡೆದದ. ಇವತ್ತಿನ ಕಾಲದಾಗ ಬಂಡವಾಳ ಇದ್ರೆ ಬಣ್ಣ, ಬಂಡವಾಳ ಇದ್ರೆ ಕಲಾವಿದ, ಬಂಡವಾಳ ಇದ್ರೆ ನಾಟಕ. ಬಂಡವಾಳ ಇಲ್ದಿದ್ರೆ ಸಿನಿಮಾ ಇಲ್ಲ, ಕಲಾವಿದ ಇಲ್ಲ, ನಾಟಕ ಇಲ್ಲ. ಅಡೇ ಬಂಡವಾಳ ಇಲ್ದು ಏನೂ ಇಲ್ಲ. ಬಂಡವಾಳ ಒಮ್ಮೊಮ್ಮೆ ಮಾತಾಡತ್ತೆ ಅಂದ್ರೆ ತಪ್ಪಲ್ಲ. ಕಲೆ ಅನ್ನೋದು, ನಾಟಕ ಅನ್ನೋದು ಬಂಡವಾಳನ ಮೀರಿದ್ದು. ಆತು, ಎಲ್ಲದಳೆ ಹುಡುಗಿ ತೋರ್ಸಿ, ರೊಕ್ಕ ಮಾತಾಡಿ, ನಾವು ಕರ್ಕೊಂಡು ಹೋಗ್ತೀವಿ. ಆಕಿ ನನಗ ಮಗಳು. ತೋರ್ಸಿ ರೊಕ್ಕ ಮಾತಾಡೋಣ. ಹಂಗೆಲ್ಲ ಮಾತಾಡ್ಬೇಡ್ರಿ. ರೇ ಸುಮ್ಮನೆ ರೀ, ನಮಗೂ ಗೊತ್ತೈತ್ರಿ. ಬರೀ ನಾಟಕನೇ ಮಾಡ್ಕೊಂಡು 20 ವರ್ಷ ಕಂಪ್ನಿ ನಡ್ಸಕ್ಕಾಗತ್ತೇನ್ರಿ? ಸಂಗವ ಏನ್ ಬರೀ ನಟನೆ ಮಾಡ್ತಾ ಇದ್ಲೇನೆ? ಹೇಳ್ರಿ ದೇಸಾಯಿ ಅವರೇ, ಧರಣಿ ದೇಸಾಯಿ ಅವರೇ, ಹೇಳ್ರಿ. ಪಾತ್ರ ಕೊಡೋ ನೀವು ಅನ್ನದಾತ್ರ ಇದ್ದಂಗ. ಕಲಾವಿದ್ರಿಗ ಅನ್ನದಾತರು ತಂದೆ ತಾಯಿ ಇದ್ದಂಗ. ನೀವು ಗೌರವ ಕೊಡೋ ಹಾಗೆ ಕಾಣೋದಿಲ್ಲ. ಹೆಣ್ಮಕ್ಳು ಅಂದ್ರೆ ಸಸಾರ ನಿಮಗಂತ ನಿಮ್ಮ ಮಾತಿನಿಂದ ಗೊತ್ತಾಗ್ತದ. ನಾನು ಯಾರನ್ನು ಎಲ್ಲಿಗೂ ಯಾರು ಕೂಡ ಕಳಿಸೋದಿಲ್ಲ. ಬನಶಂಕರಿ ಅವ ಇಟ್ಟಂಗಾಗ್ಲಿ. बकवास सुनने के लिए इधर आया क्या? ಅವರ ಒಂದೆರಡು ಮಾತು ಹೇಳ್ರೇನ್ರಿ. ಅವ್ರಂತ ಮಂದಿ ಅಂತ ನನಗೆ ಗೊತ್ತಿರ್ಲಿಲ್ಲ. ಕಿಮ್ಮಸ್ಬೇಡೇನ ಕಲೆಗೆ? ರೊಕ್ಕದಿಂದ ಸೂರ್ಯೋದಯ ಆಗೋದಿಲ್ಲ. ಬಿಡ್ರಿ ಅವರ, ಎಲ್ಲ ಸರಿ ಹೋಗೋತ್ನಾಗ ನೀವು ಸಿಟ್ಟು ಮಾಡ್ಕೊಂಡ್ರಿ. ಮುಂದೆ ಹಂಗಾರಿ, ನಮಗೀಗ ಇಂಥ ಪ್ರಾಯೋಜಕರ ಅವಶ್ಯಕತೆ ಐತಿ. ನನಗಿಲ್ಲ. ಇಷ್ಟು ವರ್ಷ ಯಾವ ಪ್ರಾಯೋಜಕರು ಇರ್ಲಿಲ್ಲ. ಇಷ್ಟು ವರ್ಷ ನಮ್ ಕಷ್ಟನೂ ಇರ್ಲಿಲ್ಲ, ನಷ್ಟನೂ ಇರ್ಲಿಲ್ಲ. ಹೌದಲ್ಲನ್ರಿ? ಮಾಡ್ಬೇಕಾದ ಕೆಲಸ ಬಾಳ ಐತಿ. ಕೇಶವನಾಥರು ಬರೋರು ಅದಾರ, ಶಂಕ ಸಾಗಾಕೋದೈತಿ, ಶೇಟು ಬರೋನದಾನ, ಸಾಲ ತೀರ್ಸೋದೈತಿ. ಸಾಲ ತೀರ್ದ ತಕ್ಷಣ ಎಲ್ಲ ಮುಗಿಯೋಂಗಿಲ್ರಿ. ನಾಟಕ ಮಾಡ್ಲೇಬೇಕು, ಕಂಪ್ನಿ ನಡೆಸ್ಲೇಬೇಕು.
ಅದಕ್ಕ ಇಂಥವ್ರ ಅವಶ್ಯಕತೆ ಐತಿ. 5 ಬೆರಳು ಒಂದೇ ಸಮ ಇರಂಗಿಲ್ರಿ ಅವರ, ಒಬ್ಬೊಬ್ರು ಒಂದೊಂದ್ ತರ ಮಾತಾಡ್ತಾರ. ನೀವ ಹೇಳಿದ್ರಿ ಸಂಪಿಗೆ ಹೆಸರು ಮಾಡ್ಬೇಕು ಅಂತ, ಅವ್ರ ಜೋಡಿ ನಾ ಮಾತಾಡ್ತೀನ್ರಿ, ಸಿಟ್ಟು ಮಾಡ್ಕೋಬೇಡ್ರಿ. ಇದು ನಿಮ್ಗೆ ತಗೊಳ್ಳಿ, ಇದು ನಿಮ್ಗೆ. ಅಡಿ ಹೊಂಡಣ, ನಾಟಕದ ಕಂಪ್ನಿ ಏನ್ ಬರ ಇಲ್ಲ, ಕಲಾವಿದ್ರಿ ರೊಕ್ಕ ಎಣ್ಸೋದು ಎಷ್ಟು ಜನ ಸಿಗೋದಿಲ್ಲ, ನಡಿ ಅಂತೀನಿ. ನಿಂದ್ರಿ ಸಾಬ್ರ, ನಿಂದ್ರಿ. ಉಂಡ ಹೊತ್ನಾಗ ಬರೀ ಕೈನಾಗ ಹೊಂಟ್ರ ಹೆಂಗ? ಅಲ್ರಿ ಸಾಬ್ರ, ಮಾತುಕತೆ ವ್ಯವಹಾರ ಅಂದ್ರ ಹೆಚ್ಚು ಕಮ್ಮಿ ಆಗ್ತದ. ಏಕ್ದಮ್ ಬಂಡವಾಳಗಾರರು ಅಂದ್ರ ಯಾರು ತಾನೇ ಸಿಟ್ಟು ಬರಂಗಿಲ್ಲ. ನೀವ ಹೇಳ್ರಿ. ಕಡಕ್ ನಿರ್ಧಾರ ಆದ್ರೆ ನಿಮ್ಮ ಅವ್ರದ್ದು ಮಾತ್ರ ಅಲ್ಲ, ನಮ್ದು ಹಂಗಾನೆ. ಬ್ಯಾಡ್ ಬಿಡಿ ನಿಮ್ ಸವಾಸ. ನಡಿ ಅಂತೀನಿ. ಸಂಪಿಗೆ ಅಂತ ಹಾಕಿ ಹೆಸರು. ವಯಸ್ಸು 20 ದಾಟಿಲ್ಲ. ಚಲೋ ಅದಳ, ಅಭಿನಯನು ಆಟ. ನೀವು ಒಂದ್ಸಲ ನೋಡಿದ್ರ ನಿಮ್ ನಿರ್ಧಾರನ ಬದಲಾಗ್ತದ. ಅವ್ರಿಗೆ ಬ್ಯಾರೆ ಬ್ಯಾರೆ ಚಿಂತಿ. ಅವ್ರ ರೊಕ್ಕಕ್ಕಿಂತ ಗೌರವ ಮುಖ್ಯ ಅಂತಾರ. ನೀವು ಆಕಿನ ಕರ್ಕೊಂಡೋಗ್ರಿ, ನಾಟಕನಾರ ಮಾಡಿಸಿ, ಏನಾರ ಮಾಡಿಸಿ. ಆದ್ರ ಅವ್ರು ಕೇಳಿದ್ರ 3 ನಾಟಕ ಮುಖ್ಯ ಪಾತ್ರ ಅನ್ರಿ. ಸತಿ ಅನಸೂಯ, ಸಕ್ಕುಬಾಯಿ, ಮಂಡೋದರಿ ಆಟ. ಅವ್ರು ಸುಮ್ಮನಾಗ್ತಾರ. ನಾವ್ ಅನ್ಬಾರ್ದೇನೋ ಅನ್ಲಿಲ್ಲ. ಚಲ್ರೆ ಗೌರಿ, 10 ನಿಮಿಷ ಕಾಲಾವಕಾಶ ಕೊಡ್ರಿ, ಎಲ್ಲ ಬಗೆಹರಿಸ್ತೇನೋ. ನಡಿ ನಡಿ, ಮುಂಬೈ ಸೇರೋದು ನೋಡೋಣಂತೆ. ಯಾಕೋ ಇದು ಬಗೆಯಿರೋದಿಲ್ಲ. ನಡಿ ಅಂತಾನೆ. ನೀನು ಸೌಭಾಗ್ಯವತಿ. ಗೌರಿ, ಧಾರಿಣಿ ಅವರು 2 ಮಾತು ಹೆಚ್ಚಿಗೆ ಅಂದ್ರು ಅಂತ ಈಗ ನಾವು ಹೊರಟೋದ್ರೆ ನಮ್ ಭಾಗ್ಯ ಹೊರಟೋಗ್ತೈತ್ರಿ. ಹೆಂಗ್ ಅದಾಳ್ರಿ ಆ ಹುಡ್ಗಿ. ಈಗ ನಮ್ ಕೆಲ್ಸ ಆಗೋದು ಮುಖ್ಯ, ನಮ್ ಮಾರ್ಕೆಟ್ ವಿಸ್ತಾರ ಆಗೋದು ಮುಖ್ಯ ರೀ. ಆದ್ರಿ ಧಾರಣಿ ದೇಸಾಯಿ ಅವ್ರು ಎಂತವ್ರು ಅಂತ ಈಗಾಗಲೇ ಕೇಳ್ಪಟ್ಟಿದೀವಿ. ಮತ್ತೀಗ ಅವ್ರು ನೊಪ್ಸೋದು ಬಹಳ ತ್ರಾಸ. ನಾನು ಮಾತಾಡ್ತೀನಿ. ಲಕ್ಷ ಬಂಡವಾಳ ಹಾಕಿ ಕೋಟಿ ದೋಸ್ಲಿಕ್ ಹೊಂಟಿವಿ. ಹಂಗಿರುವಾಗ ತಾಳ್ಮೆ ಬೇಕು. ಚಲ್ರೆ ಚಲ್. ಕ್ಷಮಾ ಮಾಡ್ರಿ, ವಿತ್ತಂಡವಾದ ಮಾಡೋದಕ್ಕ. ಜೊತೆಗಿರೋರ್ನ ಹಚ್ಕೊಂಡಿರ್ತೀವಿ, ನೋವು ನಲಿವನ್ನ ಒಟ್ಟಿಗೆ ಉಂಡಿರ್ತೀವಿ. ಸಂಬಂಧದ ಮಧ್ಯ ರೊಕ್ಕ ಬಂದ್ರ ಮನ್ಸಿಗೆ ಘಾಸಿ ಆಗ್ತದ. ಗೊತ್ತಾತು ಬಿಡ್ರಿ. ಈಗ ಒಂದು ಒಪ್ಪಂದಕ್ಕೆ ಬರೋಣಂತಿ. ಎಷ್ಟು ಸಮಯ ಇರ್ಬೇಕು ನಮ್ ಕಲಾವಿದ್ರು ನಿಮ್ ಜೋಡಿ? ಅದನ್ನೇ ಹೇಳಕ್ ಹೊರಟಿ. ಈಗ ತಾನೇ ಬಾಕಿ ನೋಡ್ದಿ, ಸೌಭಾಗ್ಯವತಿ ಅಂತ ಗೊತ್ತಾಯ್ತು. ಸಂಪಿಗೆ ಬದಲು ಸೌಭಾಗ್ಯವತಿನೇ ಕಳಿಸ್ಕೊಡಿ. ಗೌರವ ಕೊಟ್ಟು ಕರಿತಾ ಇದ್ದೀವಿ. 3 ಪಾತ್ರ. ಸೌಭಾಗ್ಯವತಿನ ಹಂಗೆಲ್ಲ ಕಳ್ಸೋ ಹಂಗಿಲ್ಲ ನಾನು. ನಮಗ್ ಹಿಡಿಸ್ದವ್ರನ್ನ ನೀವು ಕಳಿಸ್ಬೇಕಾಗಿರೋದು. ಮನ್ಸಿಗೆ ಹಿಡಿಸಿ ಸೀರೆನಲ್ವಾ ಖರೀದಿ ಮಾಡೋದು.
ಆಕೆ ಬೇರೆ ಊರಿಂದ ಬಂದಾಳ. ಆಕೆನ ಸಾಕಿ ಬೆಳೆಸಿದ್ ನಾನಲ್ಲ. ಇಂಥ ವಿಚಾರದಾಗ ಆಕೆ ಬಗ್ಗೆ ನಿರ್ಧಾರ ತಗೊಳ್ಳೋದು ಸೂಕ್ತ ಅಲ್ಲ. ಮತ್ತು ಚಲೋ ಆಯ್ತು ಬಿಡ್ರಿ. ಆಕೆ ನೀವು ಸಾಕಿ ಬೆಳೆಸಿದ ಮಗಳಲ್ಲ ಅಂದ ಮೇಲೆ ನಿಮ್ಗೆ ಅಧಿಕಾರ ಇಲ್ಲ. ಅಲ್ಲ, ಪಾತ್ರ ಕೊಡೋರ್ಗೆ ರೊಕ್ಕ ಕೊಡೋರ್ಗೆ ನಮ್ಗೆ ಪೂರ್ಣ ಅಧಿಕಾರ ಐತ್ರಿ. ಆಕೆ ಈಗ ನನ್ ಸುಪರ್ದಿನಾಗಿದ್ದಾಳ, ತಿಳಿತಲ್ಲೋ? ನಿಮ್ಮದಲ್ದಕ್ಕೆ ಯಾಕ್ರಿ ಹೀಗ ಅನ್ಕೊಂಡ್ ಕೂತೀರಿ ಧಾರಿಣಿಯವ್ರೆ? ಮಾನವೀಯತೆ. ದೊಡ್ಡ ದೊಡ್ಡ ಮಾತೆಲ್ಲ ಆಡಬೇಡ್ರಿ. ಸೌಭಾಗ್ಯವತಿನ ನಮ್ ಕೂಡ ಕಳಿಸಿ, ಎಷ್ಟು ಬೇಕಾದ್ರೂ ಕೇಳಿ ರೊಕ್ಕ. ಮಮ್ಮಿ ಈ ಕಡೆ ಬಂದ್ರ ನೀವ್ ಸಾರಿ ಸಾರಿ ಹೇಳೋ ರೊಕ್ಕದಾಗ ನಿಮ್ಮನ್ನ ಮುಚ್ಚಿಬಿಡ್ತೀನಿ. ಮಾನವೀಯತೆ ಇರೋ ಮಂದಿ ಅಂತ ಭಾವಿಸಿದ್ನಿ. ಕಳಿಸುವ ಜಪ ಇವ್ರಿಬ್ರನ್ನ ಕಳಿಸೋಂದಿ. ಸರ ಮೇಡಮ್ 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 ನಿಲ್ರಿ ಸರ. ನೋಡ್ರಿ ಸರ, ಮುಂಬೈಯಿಂದ ನೀವು ಬಂದಿರಿ, ನಿಮ್ಗೆ ನಿರಾಸೆ ಆಗೈತೆ ಅಂತ ನಂಗೆ ಗೊತ್ತೈತ್ರಿ. ಬರೀ ಕೈನಾಗ ನಿಮ್ಮನ್ನ ಕಳಿಸ್ಬಾರ್ದು ಅಂತ ನನ್ನ ಮನ್ಸು ಹೇಳ್ತೈತ್ರಿ. ನಿಮ್ಗ ಸೌಭಾಗ್ಯವತಿ ಹಿಡ್ಸಾಳ ಹೌದಲ್ಲ, ಅಕ್ಕಿನ ಕಳಿಸೋ ಭಾರ ನನಗ್ ಬಿಡ್ರಿ. ಅವಮಾನ ಆಗೈತೆ, ಅದಕ್ಕೆ ಮುಲಾಮ್ ಹಚ್ಚೋದ್ ಬೇಡ. ನಾವ್ ಬರೋ ಮುಂದ ನಾಟಕದ ಬೋರ್ಡ್ ಮೇಲಿನ ಧೂಳು ವರ್ಸಿದ ಹಮಾಲಿ ನೀನು. ನಿನ್ ಕೈಲೇನಾಗ್ತದೆ? ಮೇಡಮ್ ಅವರ, ನೀವ್ ಬೇಕಾದನ್ರಿ, ನನಗ ಬ್ಯಾಸರಿಲ್ಲ. ಆದ್ರೆ ಒಂದ್ ತಿಳ್ಕೊರಿ, ಯಾರನ್ನು ಕೆಳಮಟ್ಟದಾಗ ನೋಡ್ಬಾರ್ದು. ನೀವ್ ಅನ್ಕೊಂಡಿದ್ದಿಲ್ಲ ಆಗಂಗಿಲ್ರಿ. ಈ ಕಂಪನಿಗ ರೊಕ್ಕದ ಅವಶ್ಯಕತೆ ಐತಿ, ರೊಕ್ಕ ತೋರ್ಸುರ ಯಾವ ಹುಡುಗಿನ ಬೇಕಾದ್ರೂ ನಿಮ್ ಜೋಡಿ ಕಳಿಸ್ತಾರ ಅಂತ ನೀವ್ ವಿಚಾರ ಮಾಡಿರಿ. ಆದ್ರೆ ಈಗೇನಾತು, ವಿಚಾರ ತಳಕೆಳಗಾತು. ಅಹಂಕಾರ ನಿಮ್ಮ ಅವ್ವ ಅವ್ರದ್ದು. ನಾನು ನೋಡ್ತೀನಿ ನೀವು ಹೇಗೆ ಮುಂದೆ ಜೀವನ ನಡೆಸ್ತೀರಂತೆ. ನಾಟಕ ಮಾಡೋದಕ್ ಬಿಡೋದಿಲ್ಲ ನಿಮ್ಮನ್ನ. ಸಿಟ್ಟು ಮಾಡ್ಕೋಬೇಡ್ರಿ, ಅವ್ರ ಹಂಗ. ಈಗೇನು, ನಿಮ್ಗ ಸೌಭಾಗ್ಯವತಿ ಬೇಕು, ನಿಮ್ ಜೋಡಿ ನಾನ್ ಕಳಿಸ್ಕೊಡ್ತೀನ್ರಿ, ನನ್ ನಂಬ್ರಿ. ಹಮಾಲಿಗಳ ಮಾತಿನ ಮೇಲೆ ನಮ್ ನಂಬಿಕೆ ಇಲ್ಲೋ? ನಮ್ಗೆ ಕಿಮ್ಮಕ್ ಇಲ್ಲಿರೋ ಜಾಗ ಇದು, ನಾವಿಲ್ಲಿರೋ ಹಂಗಿಲ್ಲ. ಚಲ್ರೆ ಗೌರೆ ಚಲ್. ನಿಂದ್ರ ತಮ್ಮ, ನಿಂದ್ರ ನಿಂದ್ರ ನಿಂದ್ರ. ಸರ, ಅವ್ರಿಗೆ ರೊಕ್ಕ ಅವಶ್ಯಕತೆ ಐತೋ ಇಲ್ಲೋ ಗೊತ್ತಿಲ್ಲ, ನಂಗೈತ್ರಿ. ನೋಡ್ರಿ ಅಪ್ಪ, ಈ ಕಂಪ್ನಿ ಬಹಳ ದಿನ ನಡೆಯಂಗಿಲ್ರಿ. ಈಗಿನ ಕಾಲದ ಮಂದಿ ನಾಟಕ ಎಲ್ರಿ ನೋಡ್ತಾರ, ಸಿನಿಮಾ ನೋಡ್ತಾರ. ನಮ್ಮ ಜೀವನನೂ ನಡಿಬೇಕೋ ಇಲ್ಲೋ. ರೊಕ್ಕದ ಸಲುವಾಗಿ ಸೌಭಾಗ್ಯವತಿನ ನಿಮ್ ಜೋಡಿ ಕಳ್ಸ್ಕೊಡ್ತೀನ್ರಿ. ಧಾರಿಣಿ ಅವ್ರಿಗೆ ತಿಳಿದ್ರೆ, ಅವ್ರಿಗೆ ಇಷ್ಟ ಇಲ್ದಿರೋ ಕೆಲಸ ನಡೆದ್ರೆ ಸುಮ್ನೆ ಇರ್ತಾರ? ಪೊಲೀಸು ಗೀಲಿಸು ಅಂತ ಹೋದ್ರ? ಮೇಡಮರ, ಅವ್ವರ್ಗ ನಾ ಹೇಳಿದ್ರ ಕೇಳ್ತಾರ, ನಿಮ್ಗ ಹೇಳಕ್ ಬರ್ಲಿಲ್ರಿ. ಈ ಸೌಭಾಗ್ಯವತಿ ಈ ಕಂಪನಿಗೆ ಬಂದು 10 ದಿನ ಆತು ಆಟ. ಸಂಪಿಗೆ 15 ವರ್ಷದಿಂದ ಇಲ್ಲೇ ಅದಾಳ. ಅವ್ರಿಗೆ ತಮ್ಮ ತಂದಿ ಕಂಪನಿ ಬೀದಿಗೆ ಬೀಳ್ತದ ಅಂತ ನಾನು 30 ಸಲ ಅಂದ್ರ ಸುಮ್ಮನಾಗ್ಬಿಡ್ತಾರ. ಸಾಲ ಐತಿ, ಸೇಟು ಬರೋನದನ. ಈ ಕಂಪನಿ ಒಳಸುಳಿ ನಿಮ್ಗೆ ಗೊತ್ತಿಲ್ರಿ, ಏನೇನೋ ಐತಿ. ನಮ್ ಕೆಲ್ಸ ಆಗೋಂಗ್ ಕಾಣ್ತದೆ. ಆದ್ರೆ ಧಾರಿಣಿ ಅವ್ರು ಯಾಕೆ ಒಪ್ಲಿಲ್ಲ ಅನ್ನೋದ ಪ್ರಶ್ನೆ. ಕೊನೆಗಳಿಗಲ್ಲಿ ಕೈ ಕೊಡೋಂಗಿಲ್ಲ. ಆಕೆ ನಮ್ ಜೋಡಿ ಬರ್ಬೇಕು. ನೀವು ರೊಕ್ಕ ವ್ಯವಸ್ಥೆ ಮಾಡ್ಕೋರಿ, ಆಕಿನ ನಿಮ್ ಜೋಡಿ ಕಳಿಸೋ ಜವಾಬ್ದಾರಿ ನಂದು. ನೀವಿಲ್ಲಿ ಅವ್ರಿಗೆ ರೊಕ್ಕ ತಲುಪಿಸಿದ್ದಂಗ ಆಕಿ ನಿಮ್ ಜೋಡಿ ಮುಂಬೈನಾಗಿರ್ತಾಳ. ಈ ಮಾತು ಖರೆ.